ಅಧಿವೇಶನದಲ್ಲಿ ಕಲಾವಿದರ ಕೊರತೆಗಳನ್ನು ಚರ್ಚಿಸಲು ಶರಮಬಸವ ಶಾಸ್ತ್ರಿಗಳ ಒತ್ತಾಯ. ಕಲಾವಿದರ ಹಾಗೂ ಅವರ ಕುಟುಂಬದ ನಿರ್ವಹಣೆಯ ಭವಿಷ್ಯದ ಬಗ್ಗೆ ಸರ್ಕಾರ ಚಿಂತನೆ ಮಾಡಲು ಆಗ್ರಹ. ಪ್ರತಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 50 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲು ಒತ್ತಾಯ. ಕನ್ನಡ ನಾಡಿನ ಕಲೆ ಮತ್ತು ಸಂಸ್ಕೃತಿ ಉಳಿಸಲು ವಿವಿಧ ಯೋಜನೆಗಳ ಜಾರಿಗೆ ಮನವಿ. ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದಿಂದ ಕಲಾವಿದರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮತ್ತು ಅಧಿವೇಶನದಲ್ಲಿ ಕಲಾವಿದರ ಕೊರತೆಗಳನ್ನು ಚರ್ಚಿಸಲು ಒತ್ತಾಯಿಸಿ ಹೋರಾಟವನ್ನು ಮಾಡಲಾಯಿತು. ಕಲಾವಿದರ ಹಾಗೂ ಅವರ ಕುಟುಂಬದ ನಿರ್ವಹಣೆಯ ಭವಿಷ್ಯದ ಬಗ್ಗೆ ಸರ್ಕಾರ ಚಿಂತನೆ ಮಾಡಲು ವಿವಿಧ ಕಲಾವಿದರು ಆಗ್ರಹಿಸಿದರು. ಪ್ರತಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 50 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲು ಒತ್ತಾಯಿಸಿದರು. ಕನ್ನಡ ನಾಡಿನ ಕಲೆ ಮತ್ತು ಸಂಸ್ಕೃತಿ ಉಳಿಸಲು ವಿವಿಧ ಯೋಜನೆಗಳ ಜಾರಿಗೆ ಕಲೆಯನ್ನೇ ನಂಬಿಕೊಂಡು ಬದುಕು ನಡೆಸುತ್ತಿರುವ ಕಲಾವಿದರ ಕುಟುಂಬ ನಿರ್ವಹಣೆಗೆ ಯೋಜನೆಯನ್ನು ರೂಪಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಘನ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದಿಂದ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ನಮ್ಮದು ಸರ್ಕಾರಕ್ಕೆ ನಮ್ಮದು ಒತ್ತಾಯ ಏನಂತಂದರೆ, ನಮ್ಮೆಲ್ಲರ ಹಲವಾರು ಸಮಸ್ಯೆಗಳಿವೆ. ನಾವು ಈಗಾಗಲೇ ಲಿಖಿತವಾಗಿ ಸರ್ಕಾರಕ್ಕೆ ಅರ್ಪಿಸಿದ್ದೇವೆ. ನಮ್ಮ ಎಲ್ಲ ಸಮಸ್ಯೆಗಳನ್ನು ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ತಂಗಡಿಗೆಯವರು ನಮ್ಮ ಕಲಾವಿದರ ಸಮಸ್ಯೆಗಳು ಏನದಾವಲ್ಲ ಇದು ಅಧಿವೇಶನದಲ್ಲಿ ಚಿಂತನೆಯನ್ನು ಮಾಡಬೇಕು. ಇವತ್ತು ನಮ್ಮ ಕಲೆಯೆಲ್ಲ ಉಳಿಲಿ ಅಂತೇಳಿ ಸರ್ಕಾರ ಪ್ರಾಯೋಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೆ, ಬಹುದಿನಗಳಿಂದ ಕೊಟ್ಕೊಂಡು ಬಂದಿದೆ. ಆದರೆ ಇವತ್ತು ಇಲಾಖೆಯಲ್ಲಿ ಅನುದಾನದ ಕೊರತೆ ಇದೆ. ಕೊರತೆ ಅಂದರೆ ಈಗ ಸದ್ಯಕ್ಕಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪ್ರತಿ ಜಿಲ್ಲೆಗೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಪ್ರಾಯೋಜನೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ 50 ಲಕ್ಷ ರೂಪಾಯಿಗಳನ್ನು ಒದಗಿಸಿಕೊಡಬೇಕು. ಹಾಗಾಗಿ ಈಗ ಒಂದು ಜನಪದ ಕಾರ್ಯಕ್ರಮಕ್ಕೆ ಮಾಡಿದರೆ 15,000 ರೂಪಾಯಿ ಕೊಡ್ತಾರೆ. ಅದರಿಂದ ಏನೂ ಆಗೋದಿಲ್ಲ. ನಮ್ಮ ಜನಪದರಿರಲಿ, ಸುಗಮ ಸಂಗೀತದವರಿರಲಿ, ಶಾಸ್ತ್ರೀಯ ಸಂಗೀತದವರಿರಲಿ, ಇವರು ಸಮಾನತೆ ಇದೆ. ಇವರಿಗೆಲ್ಲರಿಗೆ ಏನಂತಂದ್ರೆ ಒಂದು ತಂಡಕ್ಕೆ, ಒಂದು ಪ್ರಾಯೋಜನೆ ಕಾರ್ಯಕ್ರಮಕ್ಕೆ ಕನಿಷ್ಠ 30,000 ರೂಪಾಯಿಗಳನ್ನು ಕೊಡುವಂಥ ಒಂದು ಯೋಜನೆಯನ್ನು ಅಥವಾ ಒಂದು ಆದೇಶವನ್ನು ಇಲಾಖೆಗೆ ಮಾಡಿರಿ. ಹಾಗೆ ಇವತ್ತು ಬಣ್ಣ ಬಡಿತಿರ್ತಕ್ಕಂಥ ನಮ್ಮ ನಾಟಕ ಕಲಾವಿದರಿಗೆ, ಬಯಲಾಟದವರಿಗೆ 20,000 25,000 ರೂಪಾಯಿ ಅವ್ರು ಹೋಗಿ ಬರೋದ ಖರ್ಚು, ಅವರ ಪಗಾರ ಅದನ್ನೆಲ್ಲ ತೆಗೆದ್ರೆ ಕಲಾವಿದರಿಗೆ ಏನೂ ಉಳಿಯೋದಿಲ್ಲ. ಹಾಗಾಗಿ ಒಂದು ಪ್ರದರ್ಶನಕ್ಕೆ ಕನಿಷ್ಠ 50,000 ರೂಪಾಯಿಗಳನ್ನು ರಂಗಭೂಮಿ ಕಲಾವಿದರಿಗೆ, ಬಯಲಾಟ ನಾಟಕ ಕಲಾವಿದರಿಗೆ ಒದಗಿಸಿಕೊಡಬೇಕು. ಅದರ ಜೊತೆಗೆ ಕೇವಲ ನಾವು ಹೋರಾಟ ಮಾಡೋದು, ಇದು ಹೋರಾಟ ಚೀರಾಟ, ಇದು ವಾಸ್ತವಿಕವಾಗಿ ಸರಿಯಲ್ಲ. ಅದಕ್ಕೆ ನಾವು ಕಲಾವಿದರು ಸಂಘರ್ಷಕ್ಕೆ ಇಳಿಯದಂತೆ ನಮಗೆಲ್ಲರಿಗೆ ಏನಂತಂದರೆ ಒಂದು ಗೌರವಪೂರ್ವಕವಾಗಿ ಈಗೇನು ಕೂಡ ಕರ್ನಾಟಕದ ಘನ ಸರ್ಕಾರ 2,500 ರೂಪಾಯಿಯನ್ನು ಮಂಜೂರಾತಿ ಮಾಡಿದೆ. ಇನ್ನೂ ಕೂಡ ಇದನ್ನು ಹೆಚ್ಚಿಗೆಗೊಳಿಸಬೇಕು. ಹಾಗೆ ಈಗೇನು ಪ್ರಸಕ್ತ ಸಾಲಿನಲ್ಲಿ ಅಥವಾ 2024-25ರಲ್ಲಿ ಏನು ನಮ್ಮ ಕಲಾವಿದರ ಅರ್ಜಿಗಳನ್ನು ಕೊಟ್ಟಾರಲ್ಲ, ಅವನ್ನ ಎಲ್ಲವನ್ನು ಪರಿಶೀಲನೆ ಮಾಡಿ ತಕ್ಷಣ ಮಂಜೂರಾತಿನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಘನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅಧಿವೇಶನದಲ್ಲಿ ಕಲಾವಿದರ ಪರ ಚಿಂತನೆಯನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.